ಪ್ರಜ್ವಲ್ ವಾಪಸ್ ಬರ್ತಾ ಇದ್ದಂತೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಇವತ್ತು ಕೋರ್ಟ್ ಡೇ. ಇತ್ತ ಕಬಿನಿ ಹಿನ್ನೀರಿನ ರೆಸಾರ್ಟ್ನಲ್ಲಿ ಎಚ್ಡಿಕೆ ವಾಸ್ತವ್ಯವನ್ನ ಹೂಡಿದ್ದಾರೆ. ಈ ಪ್ರಕರಣದಲ್ಲಿ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಕುಮಾರಸ್ವಾಮಿ ಬಹಳಷ್ಟು ಬಾರಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಒಂದ್ ಕಡೆಯಲ್ಲಿ ಪ್ರಜ್ವಲ್ ಬಂದಿಲ್ಲ ಅಂತಿದ್ದಾಗ ಮನವಿ ಮಾಡ್ಕೊಂಡಿದ್ರು, ಬಂದ್ಬಿಡಪ್ಪ ವಾಪಸ್ಸು ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. ಆದರೆ ಪ್ರಜ್ವಲ್ ವಾಪಸ್ ಬರ್ತಾ ಇದ್ದ ಹಾಗೇನೆ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಕಬಿನಿ ಹಿನ್ನೀರಿನ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಕುಟುಂಬ ಸಮೇತ ಜಾಲಿ ಮೂಡ್ನಲ್ಲಿದ್ದಾರೆ ಕುಮಾರಸ್ವಾಮಿ. ಎಚ್ಡಿ ಕೋಟೆಯ ಕಬಿನಿ ಹಿನ್ನೀರಿನ ಖಾಸಗಿ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಾಗಿದೆ. ಪತ್ನಿ ಅನಿತಾ, ಪುತ್ರ ನಿಖಿಲ್, ಸೊಸೆ ರೇವತಿ, ಮೊಮ್ಮಗನ ಜೊತೆಗೆ ದೋಣಿ ವಿಹಾರವನ್ನ ಮಾಡಿ ಅವರು ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ. ತನಿಖೆಯನ್ನ ಶುರು ಮಾಡಲಾಗಿದೆ. ತನಿಖೆ ಚುರುಕು ಪಡ್ಕೊಂಡಿದೆ. ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ ಕಬಿನಿ ಅಲ್ಲಿ ಅವರು ವಾಸ್ತವ್ಯ ಹೂಡಿದ್ದಾರೆ. ನೋಡಿ, ಒಂದ್ ಕಡೆಯಲ್ಲಿ ರೇವಣ್ಣ ಅಂಡ್ ಫ್ಯಾಮಿಲಿ ಸಂಕಷ್ಟದ ಮೇಲೆ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಜಾಮೀನು ಸಲ್ಲಿಸ್ಕೊಂಡು ಕೂತಿದ್ದಾರೆ. ಕೆಲವು ಕಡೆಯಲ್ಲಿ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬರೋದು ಬಾಕಿ ಇದೆ. ವಿಚಾರಣೆ ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್ನನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಬರಲಾಗುತ್ತೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ ಅವರು ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಈ ಹಿಂದೆನೇ ಕುಮಾರಸ್ವಾಮಿ ಅವರು ಹೇಳಿದ್ರು ಅವರ ಫ್ಯಾಮಿಲಿ ಪ್ರತ್ಯೇಕವಾಗಿದೆ, ನಮ್ಮ ಫ್ಯಾಮಿಲಿ ಪ್ರತ್ಯೇಕ ಆಗಿದೆ ಅಂತ. ಬಟ್ ಅವರು ಮೊನ್ನೆ ತಾನೇ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಎಲ್ಲಿದ್ಯಪ್ಪ ಪ್ರಜ್ವಲ್, ಬಂದ್ಬಿಡಪ್ಪ, ನಾನು ಮನವಿ ಮಾಡ್ಕೊಳ್ತೀನಿ ಅಂತ ಮನವಿಯನ್ನು ಮಾಡ್ಕೊಂಡಿದ್ರು. ಒಂದು ಕಡೆಯಲ್ಲಿ JDSನ ಮುಖ್ಯಸ್ಥರಾಗಿ, ಅಧ್ಯಕ್ಷರಾಗಿ, ಇನ್ನೊಂದು ಕಡೆಯಲ್ಲಿ ಫ್ಯಾಮಿಲಿ ಮೆಂಬರ್ ಆಗಿ. ಸೊ ಇದೀಗ ಪ್ರಜ್ವಲ್ ಅಂಡ್ ಫ್ಯಾಮಿಲಿ, ರೇವಣ್ಣ ಅಂಡ್ ಫ್ಯಾಮಿಲಿ ಸಂಕಷ್ಟದ ದಿನಗಳನ್ನು ನೋಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಅವರ ಫ್ಯಾಮಿಲಿ ಸಮೇತವಾಗಿ ಕಬಿನಿಯಲ್ಲಿ ಇದ್ದಾರೆ. ಅವರ ಪತ್ನಿ ಮತ್ತು ಮಗ, ಹಾಗೆಯೇ ಸೊಸೆ ಮತ್ತು ಮೊಮ್ಮಗ ಅವರ ಜೊತೆಗೆ ಅವರು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಎಲೆಕ್ಷನ್ ಎಲ್ಲ ಬಂದಿತ್ತು, ಸಾಕಷ್ಟು ಓಡಾಡಿದ್ರು, ಸ್ವಲ್ಪ ಟೆನ್ಷನ್ನಲ್ಲೂ ಕೂಡ ಇದ್ರು. ಈಗ ಫ್ಯಾಮಿಲಿ ಸಮೇತರಾಗಿ ಅವರು ಕಬಿನಿ ಹಿನ್ನೀರಿನ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ.